ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವು ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿದೆ. ಇದು 3 ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲಿ ಒಂದಾಗಿದೆ. 3 ಪ್ರಸಿದ್ಧ ನಾಗಕ್ಷೇತ್ರಗಳು ಹೀಗಿವೆ: ಆದಿ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ ಮತ್ತು ಅಂತ್ಯ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯನ ಕತೆ. ಈ ದೇವಾಲಯದ ಪ್ರಮುಖ ದೇವರು ಕಾರ್ತಿಕೇಯ. ಅವರು ನರಸಿಂಹ ದೇವರೊಂದಿಗೆ ಕಂಡುಬರ್ತಾರೆ. ದಂತಕಥೆಯ ಪ್ರಕಾರ 2 ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿವೆ ಅಂತ ನಂಬಲಾಗುತ್ತೆ. ಅಂದರೆ ಸ್ವಯಂಭೂ ಮೂರ್ತಿಗಳು. 7 ತಲೆಯ ನಾಗರಹಾವಿನ ರೂಪದಲ್ಲಿರುವ ಕಾರ್ತಿಕೇಯನ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿದ್ದರೆ, ನರಸಿಂಹದೇವರ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ. ದಂತಕಥೆಯ ಪ್ರಕಾರ ಸಂಡೂರಿನ ರಾಜನ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ವಿಗ್ರಹ ಇರುವ ಸ್ಥಳವನ್ನು ತೋರಿಸಿಕೊಡುತ್ತೆ. ಸ್ಥಳೀಯರ ಸಹಾಯದಿಂದ ರಾಜ ದೇವರ ವಿಗ್ರಹವನ್ನು ಕಂಡುಹಿಡಿತಾನೆ. ನಂತರ ದೇವಾಲಯವನ್ನು ನಿರ್ಮಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಘಟಿಕೇಶ್ವರ ಎಂಬ ಅಸುರನು ಈ ಸ್ಥಳದಲ್ಲಿ ವಾಸಿಸುತ್ತಿದ್ದನು ಮತ್ತು ಋಷಿಗಳು ಮತ್ತು ಜನರನ್ನು ತೊಂದರೆಗೊಳಿಸುತ್ತಿದ್ದನು. ಋಷಿಗಳು ಮತ್ತು ಜನರನ್ನು ರಕ್ಷಿಸಲು ಸುಬ್ರಹ್ಮಣ್ಯನು ಘಟುಕೇಶ್ವರನೊಂದಿಗೆ ಹೋರಾಡಿ ಅವನನ್ನು ಕೊಲ್ಲುತ್ತಾನೆ. ಆದ್ದರಿಂದಲೇ ಈ ಸ್ಥಳಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬರುತ್ತೆ. ಸುಬ್ರಹ್ಮಣ್ಯನ ಸ್ವಯಂ ಪ್ರಕಟವಾದ ಅಂದರೆ ಸ್ವಯಂಭೂ ವಿಗ್ರಹ ಇಲ್ಲಿ ಕಂಡುಬಂದುದರಿಂದ ಇದನ್ನು ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯವು 800 ವರ್ಷಗಳಿಗಿಂತಲೂ ಹಳೆಯದು. ಈ ಕ್ಷೇತ್ರದಲ್ಲಿ ಸರ್ಪದೋಷ ಪೂಜೆ ಅಥವಾ ಸರ್ಪ ಸಂಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಮಂಗಳವಾರ, ಷಷ್ಠಿ ಮತ್ತು ಆಶ್ಲೇಷ ನಕ್ಷತ್ರದ ದಿನಗಳನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಮತ್ತು ಈ ದಿನಗಳಲ್ಲಿ ದೇವಾಲಯವು ಜನಸಂದಣಿಯಿಂದ ತುಂಬಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲಿ ದರ್ಶನ ನೀಡಿದರೆ, ವಿಗ್ರಹದ ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವೂ ಕೂಡ ಲಭಿಸುತ್ತೆ. ರಥೋತ್ಸವದ ಸಮಯದಲ್ಲಿ ಗರುಡನು ಪ್ರದಕ್ಷಿಣೆ ಹಾಕುತ್ತಾನೆ ಎಂಬುದು ವಿಶೇಷ ಸಂಗತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹೆಚ್ಚಿನ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇವೆ. ಧನ್ಯವಾದಗಳು.